ಅಂತ ಹೆಂಗ್ ಹೇಳ್ತಾವಲ್ಲ, ಹಂಗ ನಮ್ ಮನಸ್ಸು ಅಧೋಮುಖವಾಗಿ ಅಜ್ಞಾನದ ಕಡೆಗೆ, ವಿಷಯ ವಾಸನೆ ಕಡೆಗೆ ಬೀಳ್ತದ. ಈ ಚಂಚಲ ನದಿ ಅನ್ನೋ ಈ ಮನಸ್ಸು ಇದ್ರೊಳಗ ತಿರುವು, ಸುಳಿ, ಸೆಳವು, ಗರ್ಜನೆ ಏನೆಲ್ಲ ಶಬ್ದಗಳು ಎಲ್ಲವೂ ಇರ್ತಾವ. ಆದ್ರ ಇದು ಶ್ರೇಷ್ಠ ಐತೆ ಏನಂದ್ರ ಅದು ಶ್ರೇಷ್ಠ ಇಲ್ಲ. ಇದ್ರೊಳಗೆ ಎಲ್ಲ ಒಡೆತಗಳು, ಆ ಕಲ್ಲಿನ ಒಡೆತಗಳು ಕಠಿಣವಾಗಿರ್ತವು. ಒಮ್ಮೊಮ್ಮೆ ಚಕ್ರದಲ್ಲಿ ಬಿದ್ದು ಏನೆಲ್ಲ ನೀರೆಲ್ಲ ಹಂಗ ಆಗ್ತದೆ ಅಂತ ಹೇಳ್ತಾವಲ್ಲ, ಹಂಗ ನೀರ್ ಆಗೋದಿಲ್ಲ. ನಮ್ಮ ಮನಸ್ಸು ದೇಹವೇ ನಾನಿದ್ದೇನೆಂಬ ಅಹಂಕಾರದಿಂದ, ಮನಸ್ಸೇ ನಾನಿದ್ದೇನೆಂಬ ಅಹಂಕಾರದಿಂದ, ನಾನು ಇವುಗಳಿಂದ ನಾನು ಸುಖವಾಗಿರ್ತೇನೆ ಅನ್ನೋ ಭ್ರಮೆ. ಇದ್ರಾಗ ಸುಖ ಐತಿ ಅಂತ ಜೇಡ್ರ ಬಲೆ ತನ್ನ ಇರುವಿಕೆಗೆ ಮನೆ ಕಟ್ಟಿಗೆಂದು ಕೊನೆಗೆ ಆ ಜೇಡ್ರ ಬಲೆಯೊಳಗೆ ತಾನು ಬಿದ್ದು ಹೆಂಗ್ ಸತ್ತು ಹೋಗ್ತದೋ, ಹಂಗ ಮಾನವನು ಕೂಡ ಸಂಸಾರ, ಹೆಂಡತಿ, ಮಕ್ಕಳು, ಬಾಳು, ಬದುಕು ಇದು ಎಲ್ಲದ ಸತ್ಯ ಐತಿ, ಇದ್ರಾಗ ಸುಖ ಐತಿ ಅಂತೇಳಿ ಆ ಜೇಡ್ರ ಬಲೆ ತನ್ನ ಬಲಿಯಿಂದನೇ ತಾನ್ ಹೆಂಗ್ ಸತ್ತು ಹೋಗ್ತದೋ, ಆ ರೇಷ್ಮೆ ಹುಳು ತನ್ನೊಳಗೆ ತಾನ್ ಹೆಂಗ್ ಸುತ್ತಾಕ್ಯಂತದೋ, ಹಂಗಿ ಅಜ್ಞಾನಿ ಜೀವರುಗಳು ಈ ಚಕ್ರದೊಳಗ, ಅಂದ್ರ ಈ ಚಂಚಲ ನದಿ ಚಕ್ರದೊಳಗ ಬಿದ್ದು ಸತ್ತು ಹೋಗ್ತಾರ. ಎಷ್ಟೋ ಅವ್ರ ಸಾವು ಹಿಂಗಂತ ಹೇಳಕ್ ಬರೋದಿಲ್ಲ, ವಿಚಿತ್ರವಾಗಿ ಹೋಗ್ತದ. ಯಾವಾಗ ಆ ಅಧೋಮುಖವಾಗಿದ್ದಾಗ, ಅಧೋಮುಖ ಅಂದ್ರ ಊರ್ಧ್ವಮುಖ ಅಂದ್ರ ಪಾರಮಾರ್ಥದ ವಿಚಾರ ಕಡೆಗೆ, ಆ ಪರಬ್ರಹ್ಮ ಸ್ವರೂಪನೇ ತಾನಿದ್ದೇನೆ ಅನ್ನೋದು ಊರ್ಧ್ವಮುಖ ಆಗ್ತದ. ಅಧೋಮುಖ ಅಂದ್ರ ಪ್ರಪಂಚದ ವಿಷಯ ವಾಸನೆಗಳೇ ಸತ್ಯ ಅಂತ ತಿಳಿದು ಇದೇ ನಿತ್ಯ ಅಂತ ಇದ್ರಾಗ ನಾವು ಬಿದ್ದು ಸಾಯದಿರ್ತದಲ್ಲ, ಇದೇ ಅಧೋಮುಖ. ಯಾರೋ ಒಬ್ಬ ಶಕ್ತಿವಂತ ಮಾತ್ರ ಈ ಪ್ರವಾಹಕ್ಕೆ ಈಜುತ್ತಲೇ ಉಗಮಕ್ಕೆ ಹೋದರು. ಯಾರೋ ಒಬ್ರು ವಿರುದ್ಧ, ಪ್ರಪಂಚಕ್ಕ ವಿರುದ್ಧವಾಗಿರ್ತಕ್ಕಂಥದ್ದು ಪಾರಮಾರ್ಥ. ಜಾತಿಗೆ ವೈರಿ, ನೀತಿ ಮೂರ್ಖನಿಗೆ ವೈರಿ, ಆತ್ಮಜ್ಞಾನಿಗೆ ಜಗವೇ ವೈರಿ ಅಂತ. ಯಾಕಂದ್ರ ಜಗತ್ತಿನೊಳಗ ಯಾವ್ದು ಸತ್ಯ ಅಂದ್ರೆ ಜಗತ್ತು ಹಿಡ್ಕೊಂಡ್ ಕುಂತ ಅದನ್ನ ಆತ್ಮಜ್ಞಾನಿ ಸುಳ್ಳು ಅಂತ ಹೇಳ್ತಾನ. ಜಗತ್ತು ಯಾವ್ದು ಆಧಾರದಿಂದ ಐತಿ ಅಂತ ಜಗತ್ತಿನೊಳಗೆ ಯಾರು ಮಾತಾಡ್ತಾರೋ ಅದನ್ನ ಆ ಜ್ಞಾನಿ ಸುಳ್ಳು ಅಂತಾನ. ಅದಕ್ಕ ಅದು ಜಾತಿಗೆ ವೈರಿ, ನೀತಿ ಮೂರ್ಖನಿಗೆ ವೈರಿ, ಆತ್ಮಜ್ಞಾನಿಗೆ ಜಗವೇ ವೈರಿ ಅಂತ. ಜಗವೇ ವೈರಿ ಅಂತ ಜಗತ್ ಸುಳ್ಳು. ಜಗತ್ತು ಮಾಯಾ ಸ್ವರೂಪದಿಂದ ಕೂಡಿರ್ತಕ್ಕಂಥದ್ದು. ಮಾಯ ಮೋಹದ ಬಲೆಗಳನ್ನ ಬೀಸಿ ಪುನಃ ಜನನ ಮರಣದ ಚಕ್ರಕ್ಕೆ ಗುರಿ ಮಾಡುವಂತದ್ದೇನಿದೆಯಲ್ಲ, ಇದು ಮಿಥ್ಯೆ ಐತಿ. ಇದೇ ಸತ್ಯ ಅಂತ ತಿಳಿದಿರೋದ್ರಿಂದ ಜನ್ಮಾಂತರಗಳವರೆಗೆ ಈ ಜನನ ಮರಣಗಳೊಳಗೆ ಬಿದ್ದು ಒದ್ದಾಡ್ತದ್ರಿ. ಎಷ್ಟು ಯುಗವು ತೀರಿ ತಣ್ಣ ದೇವರನ್ನು ಕಾಣಲಿ ಅಂತ ಹೇಳ್ತಾರ ಮಹಾತ್ಮ. ಅಂದ್ರ ನೀನ್ ಎಷ್ಟ್ ಸರಿ ಹುಟ್ಟಿ ಬಂದಿ ಅಂದ್ರ ಸೂರ್ಯ ಹುಟ್ಟೋ ಜಾಗದಿಂದ ಒಂದ್ ಅಂಕಿಯನ್ನ ಬರೆದು ಸೂರ್ಯ ಮುಳುಗೋ ತನಕ ಅಂಕಿ ಸಂಖ್ಯೆಗಳನ್ನ ಬರ್ಕಂತ ಹೋದ್ರ ಎಷ್ಟು ಅಂಕಿ ಸಂಖ್ಯೆಗಳಾಗ್ತಾವೋ ಅಷ್ಟು ಸರಿ ಹುಟ್ಟಿ ಬಂದಿದ್ವಿ. ಯಾಕ? ಅಜ್ಞಾನ ವಶದಿಂದ, ಅಧೋಮುಖ ಭಾವದಿಂದ, ನಾನು ನಂದು ಎಂಬ ಅಹಂಕಾರ ಮಮಕಾರದಿಂದ ಈ ರೀತಿಯಾಗೈತಿ. ಇದರ ವಿರುದ್ಧ ಈಜುವನು ಯಾರೋ ಒಬ್ಬ, ಪ್ರವಾಹಕ್ಕೆ ಎದುರು ಈಜುವನು ಯಾರೋ ಒಬ್ಬ ಉಗಮಕ್ಕೆ ಹೋದರು. ಉಗಮ ಅಂದ್ರ ತಾನು ಎಲ್ಲಿ ಮೂಲ ಆ ನಿರಾಕಾರ ಪರಬ್ರಹ್ಮ, ನಾವೇನ್ ಆಕಾಶದಿಂದ ತತ್ತ ಅಂತ ಹೇಳ್ತೀವಲ್ಲ, ಅದು ನನ್ನ ಸ್ವರೂಪ, ಅದು ನನ್ನ ಇರುವಿಕೆ, ಅದು ನನ್ನ ಮೂಲ ಸ್ಥಾನ, ಅದು ನನ್ನ ಕ್ಷೇತ್ರ. ಅದನ್ನ ಬಿಟ್ಟು ಇದಕ್ಕೆ ನಾವು ಬಂದು ಒದ್ದಾಡ್ತವಲ್ಲ, ಇದು ನಮ್ಮ ಅಜ್ಞಾನ ಆಗೈತಿ. ಇದಕ್ಕೊಂದು ಪಕ್ಷಿದೊಂದು ಸಣ್ಣ ದೃಷ್ಟಾಂತ ಹೇಳ್ತಾರ. ಆಕಾಶದ ಆ ಕಡೆಗೆ ಒಂದು ಪಕ್ಷಿ ಮೊಟ್ಟೆಯನ್ನ ಇಡ್ತದ. ಆ ಪಕ್ಷಿ ಮೊಟ್ಟೆ ಅಂದ್ರ ತತ್ತಿ. ಆ ಪಕ್ಷಿ ತತ್ತಿ ಇಟ್ಟಿರ್ತದಲ್ಲ, ಆ ತತ್ತಿ ಭೂಮಿಗೆ ಬೀಳುವುದರೊಳಗಾಗಿ ಆ ತತ್ತಿ ಹೊಡೆದು ಅದ್ರಾಗ ಮರಿಯಾಗಿ ಆ ಮರಿ ಪುನಃ ಮತ್ತೆ ಗಗನಕ್ಕೆ ಹಾರ್ತದ ಅಂತ. ಅಂದ್ರ ಅರ್ಥಾತ್ ಇಲ್ಲಿ ತತ್ತಿ ಅಂತಂದ್ರ ಹೊರಗದಾಗ್ತದ. ಇದು ಲಕ್ಷಾರ್ಥದೊಳಗೆ ನಾವು ವಿಚಾರ ಮಾಡಿದ್ರ
ಆ ನಮ್ಮ ಮೂಲ ಸ್ವರೂಪ, ನಮ್ಮ ಹುಟ್ಟು ಯಾವ್ದೈತಂದ್ರ ಆ ಪರಬ್ರಹ್ಮ ಸ್ವರೂಪವೇ ನಮ್ದು. ಆರ್ಯ ಮಾತೆಯ ಅಮೃತ ಪುತ್ರರೇ ನಾವು. ನಾವು ಇವರ ದೀನ ದುರ್ಬಲರ ಮಾತುಗಳನ್ನ ಕೇಳಿ, ಮಾನಸಿಕ ದುರ್ಬಲರ ಏಡಿಗಳನ್ನ ಮಾತು ಕೇಳಿ ನಾವು ಪಾಪಿಗಳು, ನಾವು ಕರ್ಮಿಷ್ಠರು, ನಾವು ದರಿದ್ರರು ಅಂತ ಕೇಳ್ಕೊಂತ ಬಂದವಿ. ಆದ್ರೆ ನಮ್ಮ ಮೂಲ ಸ್ವರೂಪವನ್ನು ವಿಚಾರ ಮಾಡಿ ನೋಡಿದಾಗ ಆರ್ಯ ಮಾತೆಯ ಅಮೃತ ಪುತ್ರರು. ಆರ್ಯ ಮಾತೆಯ ಅಮೃತ ಪುತ್ರ ಅಂದ್ರ ಅಮರ ಸ್ವರೂಪರು, ಆತ್ಮ ಸ್ವರೂಪರು, ಬ್ರಹ್ಮ ಸ್ವರೂಪರು ಅಂತ. ಅಂತವ್ರು ನಾವು ಈ ದೇಹವೇ ನಾನೆಂಬ ತತ್ತಿ ಬಂದು ಈ ಕೆಳಕ್ ಹೋಗ್ತಾ ಇರ್ತದ ಅಧೋಮುಖಕ್ಕೆ. ಅಲ್ಲಿ ಆಕಾಶದ ಕಡೆಗೆ ಆ ಪಕ್ಷಿ ಇಟ್ಟಂತ ಆ ತತ್ತಿ ಅಹಂಕಾರ ರೂಪದಿಂದ ದೇಹ ನಾನಿದ್ದನೆ ಸುಖ, ನಾನಿದ್ದನೆ ದುಃಖ, ನಾನಿದ್ರೆ ಎಲ್ಲ ಅಂತ ಅಂದ್ರ ಅರ್ಥಾತ್ ಅದು ಆತ್ಮ ಸ್ವರೂಪದ ನಾನಂದ್ರ ದೋಷ ಇಲ್ಲ. ದೇಹವೇ ನಾನಂತ ತಿಳಿದಿರ್ತೇವಲ್ಲ, ಈ ರಕ್ತ ಮಾಂಸ ಮಲಮೂತ್ರಗಳಿಂದ ತುಂಬಿರ್ತಕ್ಕಂಥ ವಾಯು ತತ್ವ ವಿಷಯ ವಾಸನೆಗಳಿಂದ ಕೂಡಿರ್ತಕ್ಕಂಥ ಮನಸ್ಸು ನಾನು, ಈ ದೇಹ ನಾನು ಎಂಬ ತತ್ತಿ ಒಳಗ್ ಕೂಡಿ ನಾವು ಅಧೋಮುಖಿಗೆ ಹೋಗ್ತದವಿ. ಮತ್ತೆ ಆ ತತ್ತಿ ಭೂಮಿಗೆ ಬೀಳುವುದ್ರೊಳಗಾಗಿ ಒಡ್ಕಂದು ಮರಿಯಾಗಿ ಮತ್ತೆ ಆ ಗಗನಕ್ಕೆ ಹಾರಬೇಕಂದ್ರ ಅರ್ಥಾತ್ ನಮ್ಮೊಳಗ ಅಂತರಂಗದೊಳಗ ಅರಿವಿನ ಜ್ಞಾನ ಉದಯವಾಗ್ಬೇಕು. ನಾನು ಯಾರಿದ್ದೇನೆಂಬ ಜ್ಞಾನ ಉದಯವಾದಾಗ ಅದು ಹಿಂಗ್ ಕೆಳಗ್ ಬರ್ತಕ್ಕಂಥದ್ದು ತತ್ತಿ, ಆ ತತ್ತಿ ಒಡೆದು ಮತ್ತೆ ಮೇಲ್ಮುಖವಾಗಿ, ಅಂದ್ರ ಇಲ್ಲಿ ಪ್ರವಾಹಕ್ಕೆ ಎದುರು ಅಂತ ಹೇಳ್ತಾರ, ಏನಿಲ್ಲ ಅಧೋಮುಖವಾಗಿ ಬರ್ತಕ್ಕಂಥದ್ದು ಮತ್ತೆ ಊರ್ಧ್ವಮುಖವಾಗಿ ಮೇಲ್ಮುಖವಾಗಿ ಆ ಪಕ್ಷಿ ಹಾರಿ ಮತ್ತೆ ಆ ಸ್ಥಾನವನ್ನ ಸೇರ್ತು ಅಂದ್ರ ಅರ್ಥಾತ್ ನಾವು ಕೂಡ ಜೀವ ಭಾವದಿಂದ, ಅಜ್ಞಾನತ್ವ ಭಾವದಿಂದ, ಭ್ರಮೆಯಿಂದ ಹುಟ್ಟನು ಸಾಯನು ಸುಖ ದುಃಖ ಅನುಭವಿಸನ ಅನ್ನೋ ಭಾವದೊಳಗ ನಾವು ಕೆಳಬಿದ್ದೀವಲ್ಲ. ಇದೇ ಭಾವವನ್ನ ಮಹಾತ್ಮರ ನುಡಿಗಳನ್ನ ಕೇಳಿ, ಆ ಬಲ್ಲಂತ ಮಹಾತ್ಮರ ಯಥಾರ್ಥ ಗುರುವಿನ ಪಾರಮಾರ್ಥದ ಜ್ಞಾನದ ವಿಚಾರಗಳನ್ನ ಕೇಳಿ ಮತ್ತೆ ನಾವು ಪುನಃ ಎಲ್ಲಿಗೆ ಅಂದ್ರ ಆ ಪಕ್ಷಿ ಹೆಂಗ ತನ್ನ ಮೂಲ ಸ್ಥಾನವನ್ನ ಸೇರ್ತ ಹಂಗ ನಾವು ಕೂಡ ನಮ್ಮ ಮೂಲ ಸ್ಥಾನವಾಗಿರ್ತಕ್ಕಂಥ ಆ ಪರಮಾತ್ಮ ಪರಬ್ರಹ್ಮ ಸ್ಥಾನವನ್ನ ಸೇರೋದು ಅಂತ. ಅಂದ್ರ ಇಲ್ಲಿ ಪ್ರಭಾವಕ್ಕೆ ಎದುರು ಈಜುತ್ತಲೇ ಉಗಮಕ್ಕೆ ಹೋದವ್ರಂದ್ರ ನನ್ನ ಮೂಲ ಸ್ವರೂಪ ಯಾವ್ದಂತ ತಿಳಿಯೋದು, ವಿಚಾರ ಮಾಡೋದು. ಬಲ್ಲಂತ ಸತ್ಸಂಗದ ಅನುಭವಿಗಳ ನುಡಿಗಳಿಂದ ಅದನ್ನು ವಿಚಾರ ಮಾಡಿ ಹೌದಪ್ಪ ನಾನು ಬೇರೆ ಇದ್ರೊಳಗೆ ಹೊಂಟಿದ್ದೆಲ್ಲಪ್ಪ, ನನ್ ದಾರಿ ಅಜ್ಞಾನದ ಕಡೆಗೆ ಹೊರಟತ್ತಲ್ಲ, ಅಹಂಕಾರದ ಕಡೆಗೆ ಹೊರಟತ್ತಲ್ಲ, ಇದು ನನ್ನ ದಾರಿ ಅಲ್ಲ, ನಿಜವಾಗ ನನ್ನ ದಾರಿ ಎಲ್ಲಿದ್ದ ನಾನು ಬಂದು ಪುನಃ ಅಲ್ಲಿಗೆ ಹೋಗೋದು, ಅದೇ ನನ್ನ ಮೂಲ ಸ್ಥಾನ ಅಂತ ಈ ರೀತಿ ಯಾರಿಗೋ ಒಬ್ರಿಗೆ ಅಂತರಂಗದೊಳಗ ಅರಿವಾಗಿ ಅವರು ಪುನಃ ಆ ಸ್ಥಾನವನ್ನ ಅಂದ್ರೆ ಬ್ರಹ್ಮೋದ್ಭವತೆ ಅಂತ ಪರಬ್ರಹ್ಮದಿಂದ ಉದಯವಾಗಿರತಕ್ಕಂತ ನಾವು ಮತ್ತು ಪುನಃ ಪರಬ್ರಹ್ಮವೇ ತಾನಾಗೋದು. ಹಾಗೂ ತೀರ್ಥ ರೂಪವಾದ ಉಗಮ ದರ್ಶನದಿಂದ ಪವಿತ್ರರಾದರು. ಉಗಮದಲ್ಲಿ ಚತುರ್ಮುಖ ಬ್ರಹ್ಮಾದಿಗಳ ನಿವಾಸಗಳು ಹಾಗೂ ಬ್ರಹ್ಮಾಂಡದಲ್ಲೇ ಎಲ್ಲ ದೇವತೆಗಳ ವಸತಿಗಳಿರುವವು. ಅಂದ್ರೆ ನಾವು ಪುನಃ ಅಂದ್ರೆ ಎಲ್ಲಿದ್ದ ಬಂದಿದ್ವು ಅಲ್ಲಿಗೆ ಅಂತ ಇಲ್ಲಿ ವಿಚಾರ ಮಾಡಕ್ರ ಕೆಲವ್ರು ಮಾಡ್ತಾರ, ನಾನ್ ಯಾಕೆ ಬಂದೆ, ನಾನಿಲ್ಲಿ ಬರೋದಕ್ಕೆ ಕಾರಣವೇನು, ನನಗೆ ಈ ರೀತಿ ಸುಖ ದುಃಖಗಳು ಬರೋದಕ್ ಕಾರಣವೇನು ಅಂತ ವಿಚಾರ ಮಾಡ್ತಾರ. ಇದಕ್ ವಿಚಾರ ಮಾಡಿ ನೋಡಿದಾಗ ಅಲ್ಲಿ ನಮ್ಮ ಅಜ್ಞಾನ, ನಮ್ಮ ಅಹಂಕಾರವೇ ಅದಕ್ಕೆ ಕಾರಣ ಆಗಿರ್ತದೆ. ಮತ್ತೆ ನಾವು ಪುನಃ ಅಲ್ಲಿ ಓದಿ ಬಂದ್ರ ಆ ಸ್ಥಳವನ್ನ ನಾವು ಆ ನದಿ ಹುಟ್ಟಿದ ಸ್ಥಳವನ್ನ ಸೇರಿದ್ವಿ. ಅಂದ್ರ ತೀರ್ಥ ರೂಪವಾದ ಉಗಮ ದರ್ಶನದಿಂದ ಪವಿತ್ರರಾದರು. ಉಗಮ ದರ್ಶನದಿಂದ ಪವಿತ್ರರಾದರಂದ್ರ ಅರ್ಥಾತ್ ನಮ್ಮ ಉದಯ ಯಾವುದು ಅಂದ್ರ ಆ ನಿರಾಕಾರ ಆತ್ಮ ಸ್ವರೂಪ, ಆ ಪರಬ್ರಹ್ಮ ಸ್ವರೂಪ. ಆ ಪರಬ್ರಹ್ಮ ಸ್ವರೂಪದ ದರ್ಶನದಿಂದನ ಪವಿತ್ರ ಆಗಕ್ ಬರ್ತದ ವಿನ ಬೇರೆ ಹೊರಗೆ ನಾವು ಯಾವ್ಯಾವ ನೋಡಿದ್ರೆ ಪವಿತ್ರ ಆಗೋದಿಲ್ಲ. ಇಲ್ಲಿ ಸಾಧು ದರ್ಶನಂ ಪಾಪನಾಶನಂ ಅಂತಾರ. ಸಾಧು ದರ್ಶನಂ ಪಾಪನಾಶನಂ ಅಂದ್ರ ಇಲ್ಲಿ ನಾವು ಹೊರಗ ಕಾವಿ ಬಟ್ಟೆ ಯಾಕೆಂದ್ರೆ ಸಾಧು ಅಂತಾವಿ. ಇಲ್ಲ ಇನ್ನೊಂದ್ ಸ್ವಲ್ಪ ತಿಳಿದು ನೋಡಿದ್ವಿ ಅಂದ್ರ ಬ್ರಹ್ಮ ಜ್ಞಾನವನ್ನ, ಯಥಾರ್ಥ ಜ್ಞಾನವನ್ನು ತಿಳಿದು ವೈರಾಗ್ಯ ಸ್ವರೂಪ
ವೈರಾಗ್ಯ ಆಗಿರ್ತಕ್ಕಂಥ ಸದ್ಗುರುಗಳಿಗೆ ಸಾಧು ಅಂತ ಹೇಳ್ತೇವೆ. ಮತ್ ಇನ್ನೂ ಸ್ವಲ್ಪ ವಿಚಾರ ಮಾಡಿದ್ರೆ ಸಾಧು ಅಂದ್ರೆ ಯಾವ್ದಂದ್ರೆ ನಮ್ಮ ಆತ್ಮ ಸ್ವರೂಪ. ಆತ್ಮ ಸ್ವರೂಪವೇ ಸಾಧು. ಅದು ನಮಗೆ ದರ್ಶನ ಆಗೋದು. ಮತ್ ಹೆಂಗ ದರ್ಶನ ಆಗ್ತದ? ನಾವಿರೋದ್ ಎಷ್ಟ್ ಜನ ಅದೇವೆ ಅಂತ ವಿಚಾರ ಮಾಡಿದ್ರ, ಈ ಮನಸ್ಸು ಅನ್ನೋದು ಏನೈತಲ್ಲ, ಅಧೋಮುಖವಾಗಿ ಅರಿತಿರ್ತಕ್ಕಂಥ ಮನಸ್ಸು, ನಾನು ನಂದೆಂಬ ಅಹಂಕಾರದಿಂದ ಕೂಡಿರ್ತಕ್ಕಂಥ ಈ ಮನಸ್ಸು, ಈ ಮನಸ್ಸಿಗೆ ತಿಳಿಸ್ತಾ ವಿಚಾರಗಳನ್ನ, ಯಥಾರ್ಥ ಪಾರಮಾರ್ಥ ವಿಚಾರವನ್ನ ತಿಳಿಸುತ್ತಾ ಈ ಮನವನ್ನ ಉಗಮ ಸ್ಥಾನಕ್ಕೆ ಕರೆದುಕೊಂಡು ಹೋದಾಗ, ಆ ಉಗಮ ದರ್ಶನದಿಂದ ಹಾಗೂ ತೀರ್ಥ ರೂಪವಾದ ಉಗಮ ದರ್ಶನದಿಂದ ಪವಿತ್ರರಾದರು ಅಂತ. ಮತ್ ಅದಕ್ಕೆ ಹೆಂಗ ಕರ್ಕೊಂಡ್ ಹೋಗೋದು? ಮನಸ್ಸು ಹಿಂಗೇನು ವಿಚಾರ ಕೇಳ್ಕೊಂತ ಹಿಂಗ ಕರ್ಕೊಂಡ್ ಹೋಗೋದೈತೇನ ಅಂದ್ರ, ಇದು ಒಂದು ಹಂತ. ಎಲ್ಲ ವಿಚಾರಗಳನ್ನ ಕೇಳ್ತಾ ಮನಸ್ಸು ತಂತಾನೆ ಒಳ ಹೊಕ್ಕತಿ. ಆ ಒಳ ಹೊಕ್ಕಾಗ ಅದನ್ನ ಕೆಲವರು ಯೋಗದ ಮುಖಾಂತರ, ಯೋಗಿ ತತ್ವಗಳು ಬಹಳ ಜನ ಬರ್ದಾರ, ಮಾಲಿಂಗರಂಗರು ಬರ್ದಾರ, ಸರ್ಪಭೂಷಣಪ್ಪರು ಬರ್ದಾರ, ಇನ್ನೂ ಮಹಾತ್ಮರು ಕೆಲವರು ಬರ್ದಾರ. ಅಲ್ಲಿ ಹೆಂಗ ಉಗಮ ಸ್ಥಾನವನ್ನು ದರ್ಶನ ಮಾಡೋದು ಅಂತ ಹೆಂಗ್ ಹೇಳಿದ್ರಂದ್ರ, ಪವನ, ಮನ, ದೃಷ್ಟಿ ಇವು ಮೂರನ್ನು ಒಂದ್ ಮಾಡಿ ಭ್ರೂಮಧ್ಯ ಸ್ಥಾನದೊಳಗೆ ದೃಷ್ಟಿ ಇಟ್ಟಾಗ ಅಲ್ಲಿ ಮನವು ಆ ದೃಷ್ಟಿ ಒಳಗ ಏಕತ್ವವನ್ನು ಹೊಂದಿದಾಗ ತನ್ನ ಉಗಮ ಸ್ಥಾನದ ದರ್ಶನ ಆಗ್ತದ. ಅದಕ್ ಸಹಸ್ರದಳ ಚಕ್ರ ಅಂತ ಹೇಳ್ತಾರ. ಆ ಉಗಮ ಸ್ಥಳವನ್ನು ದರ್ಶನರಾದಾಗ ಪವಿತ್ರರಾದರು ಅಂದ್ರ, ಹಾಗೂ ತೀರ್ಥ ರೂಪವಾದ ಉಗಮ ದರ್ಶನದಿಂದ ಪವಿತ್ರರಾದರು. ಇದು ದರ್ಶನ ಆಯ್ತಂದ್ರ ತನ್ನೊಳಗೆ ಇದೆ, ತನ್ನ ಭ್ರೂಮಧ್ಯ ಸ್ಥಾನದೊಳಗಿದೆ. ಅದಕ್ಕೆ ನಾಸಿಕದ ಮುಖಾಂತರ ಪವನ, ಮನ ಅಂದ್ರೆ ಆ ಉಸಿರು, ಎರಡು ನಾಡಿಗಳ ಉಸಿರಿನ ಕಡೆಗೆ ಗಮನವನ್ನು ಕೊಟ್ಟು ಅದನ್ನ ಭ್ರೂಮಧ್ಯ ಸ್ಥಾನದೊಳಗೆ ದೃಷ್ಟಿ ಇಟ್ಟಾಗ ಆ ಸೋಹಂಭಾವದಿಂದ, ಮತ್ತಲ್ಲಿ ನಾನೊಬ್ಬನದನಿ, ಅಲ್ಲಿ ಪರಮಾತ್ಮನೊಬ್ಬನ ಆತ್ಮೊಬ್ಬನದನ, ನಾನು ಅವನ್ ಕೂಡ್ತಾನೆ ಅಂತ ಈ ದ್ವೈತ ಭಾವದಿಂದ ಎಂದೆಂದಿಗೂ ಸಾಧ್ಯವಿಲ್ಲ. ಈ ರೀತಿ ಮಾಡೋದೆಲ್ಲದ ಮನೋವಿಕಾರವಾಗ್ತದ. ಅಲ್ಲಿ ಏನೊಂದೇನಿಲ್ಲ, ಬ್ರಹ್ಮವೇ ತಾನೆಂದರಿತು ನೀನು ಸುಮ್ಮನಿರಲು ಮುಕ್ತನವುದು ಅಂತ ಹೇಳ್ತಾರ. ಹೆಂಗಂದ್ರ ಓಂ ಸ್ವರೂಪ, ಓಂಕಾರ ಸ್ವರೂಪ ಏನಂತೇಳಿ ನಮ್ಮ ಅಂತರಂಗದೊಳಗ ದೃಷ್ಟಿ ಆಯಿಸಿದಾಗ ಆ ತೀರ್ಥ ರೂಪವಾದ ಉಗಮ ದರ್ಶನದಿಂದ ಅದು ದರ್ಶನ ಆಗ್ತದ. ಅದಕ್ಕೆ ಸಾಧು ದರ್ಶನ, ಪಾಪನಾಶನಂ ಅಂತಾರ. ಹೊರಗಿನ ಸಾಧುಗಳ ದರ್ಶನದಿಂದ ದೇಹ ಮನಸ್ಸಿನ ಗುಣಾದಿಗಳನ್ನ ನಾವು ಕಳ್ಕೋಬಹುದು. ಈಗೆಲ್ಲರ ಸಾಧು ಸ್ವರೂಪದೊಳಗದಾರ, ಎಲ್ಲರ ಯಥಾರ್ಥ ಪಾರಮಾರ್ಥ ವಿಚಾರವನ್ನ ತಿಳಿಸ್ತಾರ. ಅವ್ರ ವಿಚಾರವನ್ನ ಕೇಳ್ತಾ ಕ್ರಮೇಣ ದೇಹ ಎಲ್ಲೋ ಒಂದ್ ಕಡೆಗೆ ಹೋಗ್ತಿರ್ತದ. ಅದನ್ನ ದೇಹವನ್ನ ತಡೆಗಟ್ಟೋದು ಮೊದಲು, ನಂತರ ಮನಸ್ಸು ಹೋಗ್ತಿರ್ತದೆ. ದೇಹ ಹೋಗ್ಲಿಲ್ಲದ್ರು ಮನಸ್ಸು ಹೋಗ್ತದೆ. ಆ ಜ್ಞಾನದ ವಿಚಾರದಿಂದ ಮನಸ್ಸನ್ನು ತಡೆಗಟ್ಟೋದು. ಮತ್ ಎರಡೂ ತಡೆಗಟ್ಟಿದ್ಮೇಲೆ ಮತ್ತೇನ್ ಹೇಳ್ತದ? ನಿನ್ನ ಸ್ವರೂಪದೊಳಗ ನೀನ್ ನೋಡಪ್ಪ, ನಿನ್ನೊಳಗ ನೀನ್ ನೋಡು, ನೀನೇ ಅರು ಸ್ವರೂಪದಿ, ನೀನೇ ಪರಬ್ರಹ್ಮ ಸ್ವರೂಪದಿ ಅಂತ ಏನ್ ಹೇಳ್ತಾರಲ್ಲ, ಹಂಗ ಸೋಹಂ ಭಾವದಿಂದ ಓಂ ಎಂದು ಕುಟ್ಟಿವೆ, ಸೋಮ್ ಎಂದು ಬೀಸುವೆ, ಓಂ ಸೋಮ್ ಎರಡು ಅಕ್ಷರವ ತಿಳಿ ಹಿಡಿಯುವ ದಾರಿ ಅಂತೇಳಿ ಒಂದು ಪದದೊಳಗೆ ಹೇಳ್ತಾರ. ನಿನ್ನ ದಾರಿ ಅಲ್ಲಿದೆ, ಅದನ್ನ ಓಂ ಸೋಮ್ ರೂಪದಿಂದ ಅಂದ್ರೆ ಓಂಕಾರ ಸ್ವರೂಪನು ನಾನಿದ್ದೇನೆಂಬ ಭಾವದಿಂದ ಅಲ್ಲಿ ನೋಡು, ಅವಾಗ ನಿನ್ನ ದರ್ಶನ ಆಗ್ತದೆ. ಅಲ್ಲಿ ನಿನ್ನ ದರ್ಶನ ಆದ್ಮೇಲೆ ಅಲ್ಲಿ ಉಗಮದಲ್ಲಿ ಚತುರ್ಮುಖ ಬ್ರಹ್ಮಾದಿಗಳ ನಿವಾಸಗಳು ಅಲ್ಲಿಯೇ. ನಾವು ಅಲ್ಲದವಿಲ್ಲದವ ಅಂತ ಏನು ಹೊರಗೆ ನೋಡ್ತೇವಲ್ಲ, ಅದು ಅಲ್ಲಿ ನಮ್ಮ ಅಂತರಂಗದೊಳಗ ದೃಷ್ಟಿ ಏಕತ್ವ ಆದಂಗ ಅಲ್ಲೇ ಕಾಣ್ತದ. ಇದಕ್ಕೆ ಇವ್ರು ಸರ್ಪಭೂಷಣಪ್ಪರ ಒಂದು ಪದ್ಯದೊಳಗೆ ಹೇಳ್ತಾರ, ಶ್ರೀಗಿರಿಯ ಸುಕ್ಷೇತ್ರಕ್ಕೆಂದು ಯಾತ್ರೆಯ ಮಾಡಿ ಬಂದೆ, ಶ್ರೀಗಿರಿಯ ಸುಕ್ಷೇತ್ರವು ಶರೀರದೊಳಗುಂಟು ಓಂ ಶ್ರೀ ಗುರು ಸಿದ್ಧ ಅಂತೇಳಿ ಒಂದು ತತ್ವದೊಳಗೆ ಹೇಳ್ತಾರ. ಮತ್ ಶರೀರದೊಳಗೆ ಎಲ್ಲಿ ಐತಂದ್ರ ತನ್ನ ಭ್ರೂಮಧ್ಯ ಸ್ಥಾನದಿಂದ ನಾಸಿಕದ ದಾರಿಯಿಂದ ನೋಡಿದಾಗ ಅದರ ದರ್ಶನ ಆಗ್ತದ. ಅಲ್ಲಿ ಎಲ್ಲ ದೇವತೆಗಳ ವಸತಿಗಳಿರುವವು. ಉಪರಾಟಿ ಗಂಗೆಯ ಉಗಮದಲ್ಲಿ ಎಲ್ಲರದು ಭೇಟಿಯಾಗುತ್ತದೆ. ಅಲ್ಲೇ ಗಂಗೆ ಸ್ಥಾನ ಐತಿ, ಅಲ್ಲಿ ಎಲ್ಲರದು ದರ್ಶನ ಆಗ್ತದ. ಅವಾಗ ನಮ್ಮೆಲ್ಲ ಪಾಪ ನಾಶ ಆಗ್ತದ.
ಆ ನೀರಿನಷ್ಟು ಶುದ್ಧವಾವುದೂ ಇಲ್ಲ. ಅಲ್ಲಿ ಇರ್ತಕ್ಕಂಥ ನಮ್ಗೆ ಏನ್ ನೊಡನೆತ್ತಿ ಅಲ್ಲಿ ಏನು ಸಹಸ್ರದಳ ಚಕ್ರ ಅಂತ ಹೇಳ್ತಾರಲ್ಲ, ಅಲ್ಲಿ ನೀರು ಇದ್ದಷ್ಟು ಶುದ್ಧ ಇದ್ದಷ್ಟು ನೀರು ಬೇರೆ ಎಲ್ಲಿಯೂ ಶುದ್ಧವಿರುವುದಿಲ್ಲ. ಆ ನೀರಿನಷ್ಟು ಶುದ್ಧವಾವುದು ಇಲ್ಲ. ಸರಿ, ಅದರಷ್ಟು ಚಂಚಲವು ಮತ್ತೊಂದಿಲ್ಲ. ಅದಕ್ಕೆ ಕೇವಲ ಅಪೋ ನಾರಾಯಣನೆಂದು ಅನ್ನವರು. ಅಲ್ಲಿ ನೀರೈತಿ, ಮತ್ತದು ಚಂಚಲತ್ವನ ಆಗ್ತದ. ಅದರಷ್ಟು ಚಂಚಲತ್ವ ಯಾವುದೂ ಇಲ್ಲ, ಮತ್ತೆ ಶುದ್ಧವೂ ಯಾವುದೂ ಇಲ್ಲ. ಈ ಅದ್ಭುತ ನದಿಯು ಸರ್ವಕಾಲಕ್ಕೂ ನಡುವೆ ಆಕಾಶದಲ್ಲಿ ಪ್ರತ್ಯಕ್ಷ ಹರಿಯುತ್ತಿರುತ್ತದೆ. ಇದು ಯಾವಾಗ್ಲೂ ನಮ್ಮೊಳಗ ಹರಿತಾನೆ ಇರ್ತದೆ. ಈ ನಾವು ಸುಮ್ಮನೆ ಒಂದು ಸಣ್ಣ ಉದಾಹರಣೆ ಹೇಳ್ಬೇಕಂದ್ರ, ಕಣ್ಣಲ್ಲಿ ನೀರು ಬರ್ತಾವ. ಶಿವನ ತಲೆಗೆ ಗಂಗಿ ಕುಂತಾಳಂದ್ರೆ ಶಿವನ ತಲೆ ಗಂಗಿ ಎಲ್ಲ ನಮ್ಮ ಸ್ವರೂಪನ ಅಲ್ಲಿ ಶಿವ ಸ್ವರೂಪ ಆಗಿ ಮಾಡಿದಾರ. ನಮ್ಮ ಪ್ರತಿರೂಪನೆ ಅದನ್ನ ಆ ರೀತಿಯಾಗಿ ಮಾಡಿದಾರ. ಅಂದ್ರೆ ನಮ್ಮೊಳಗ ಅದೆಲ್ಲದ ಐತಿ. ಅದು ಸ್ವರ್ಗ ಮೃತ್ಯು ಪಾತಾಳಕ್ಕೂ ವ್ಯಾಪಿಸಿದೆ. ಆ ಚಂಚಲ ನದಿ ಅನ್ನೋದು ಸ್ವರ್ಗ ಮೃತ್ಯು ಪಾತಾಳಕ್ಕೂ ವ್ಯಾಪಿಸಿದೆ. ಇಲ್ಲಿ ಅದೇ ಮನಸ್ಸೇ ಕಳ್ತನ ಮಾಡಿ ಕಳ್ಳ ಅನ್ಸ್ಕೊಂತದ, ಸುಳ್ಳು ಹೇಳಿ ಸುಳ್ಳು ಅನ್ಸ್ಕೊಂತದ, ಸತ್ಯವನ್ನ ಹೇಳಿ ಸತ್ಯವಂತ ಅನ್ಸ್ಕೊಂತದ, ದೇವ್ರದ್ದಂಗಿದ್ದ ದೇವ್ರೇ ಅನ್ಸ್ಕೊಂತದ. ಇದೇ ಚಂಚಲ ನದಿ, ಇದೇ ಮನಸ್ಸೇ. ಇದು ಯಾ ಕಡೆಗೆ ಇರ್ತದ ಆ ಕಡೆಗೆ ಹಂಗಂಗ ಅನ್ಸ್ಕೊಂತದ. ಆದ್ರಿಂದ ಹಿಂಗ ಅಧೋಮುಖವಾಗಿ ಅಜ್ಞಾನದ ಕಡೆಗೆ ಅರಿಯುವಂತ ಈ ಮನಸ್ಸನ್ನ ಆ ಊರ್ಧ್ವಮುಖ ಅಂದ್ರ ಆ ಪರಬ್ರಹ್ಮದ ಕಡೆಗೆ, ಆ ಅರು ಸ್ವರೂಪದ ಕಡೆಗೆ ಅದರೊಳಗಿದ್ವಿ ಅಂದ್ರ ಅದಕ್ಕೆ ನೇರವಾಗಿ ಸ್ವರ್ಗಕ್ಕ ಹೋಗ್ತದ. ಅಂದ್ರ ಸ್ವರ್ಗ ಅಂದ್ರೆ ಯಾವ್ದಂದ್ರ ಮನೋರ್ಲಯವೇ ಸ್ವರ್ಗ. ಮನಸ್ಸು ವಿಷಯ ವಾಸನೆಗಳಿಂದ ಬಿಡುಗಡೆಯಾಗಿ ಕೇವಲ ಅಖಂಡ ಆನಂದ ಐಕ್ಯ ಸ್ವರೂಪ ನಾನು, ಆನಂದ ಸ್ವರೂಪನೇ ನಾನಂತ ತಿಳಿಯುವುದೇ ಸ್ವರ್ಗ. ಇಲ್ಲಿ ಬಸವಣ್ಣವ್ರು ಹೇಳ್ತಾರ, ಸತ್ಯಲೋಕ ಮರ್ತ್ಯಲೋಕವೆಂಬೆರಡು ಬೇರಿಲ್ಲ ಕಾಣಿರೋ, ಸತ್ಯವ ನುಡಿಯುವುದೇ ಸತ್ಯಲೋಕ, ಸುಳ್ಳನ್ನು ನುಡಿಯುವುದೇ ಮರ್ತ್ಯಲೋಕ ಅಂತ ಹೇಳ್ತಾರ. ಅಂದ್ರ ಇಲ್ಲಿ ಸುಳ್ಳು ಅಂದ್ರೆ ಈ ಜಗತ್ತಿನೊಳಗ ದೇಹ ನಾನು, ಮನಸ್ಸು ನಾನು, ಹುಟ್ಟನ್ ನಾನು, ಸಾಯ ನಾನಂತ ಏನ್ ಈ ಜಗತ್ತಿನ ಜಂಜಡದೊಳಗ ಈ ದಂಧದೊಳಗ ಬಿದ್ದು ಒದ್ದಾಡ್ತಾವಲ್ಲ, ಇದೇ ಮರ್ತ್ಯಲೋಕ. ಮತ್ತೆ ಸತ್ಯಲೋಕ ಅಂದ್ರ ಯಾವಾಗ್ಲೂ ಆ ಪರಮ ಸತ್ಯ ಸ್ವರೂಪವಾಗಿರ್ತಕ್ಕಂಥ ಅರಿವು ಸ್ವರೂಪವಾಗಿರ್ತಕ್ಕಂಥ ಆ ಪರಬ್ರಹ್ಮ ತಾನ ಅಂತೇಳಿ ಆ ಇರುವಿಕೆಯಲ್ಲಿ ಆ ಸತ್ಯದಲ್ಲಿ ಇರೋದೈತಲ್ಲ, ಅದೇ ಸ್ವರ್ಗ. ಆದ್ರೆ ಮನಸ್ಸು ಸ್ವರ್ಗ ಮೃತ್ಯು ಪಾತಾಳಕ್ಕೆ ವ್ಯಾಪಿಸಿದೆ ನೋಡಿರಿ. ಇದು ಇಲ್ಲಿದ್ದದ್ದು ಇಲ್ಲಿರ್ತತಿ, ಇನ್ನೊಂದ್ ಸಲ ಆಗ್ತದ, ಇನ್ನೊಂದ್ ಕಡೆಗೆ ಹೋಗ್ತದ. ಈ ರೀತಿ ಎಲ್ಲ ಇದು ಬಂಧನ ಮಾಡ್ತದೆ. ಅದಕ್ಕೆ ಈ ಮನಸ್ಸಿಗೆ ಸಂಸ್ಕಾರ ಕೊಟ್ಟಂಗ, ತಿಳಿವು ಕೊಟ್ಟಂಗ ವಿಚಾರವನ್ನ ತಿಳಿಸ್ತಾ ಹೋದಂಗ ಈ ಮನ ಅನ್ನೋದು ಮಹಾದೇವ ಆಗ್ತದ. ಆ ಮಹಾದೇವ ಅಥವಾ ಬ್ರಹ್ಮನಲ್ಲಿ ಏಕತ್ವವನ್ನ ಪಡಿತದೆ. ಅದರ ನೀರು ಮೇಲೆ ಕೆಳಗೆ 8 ದಿಕ್ಕುಗಳಲ್ಲಿ ಸುತ್ತುವರಿದಿದ್ದು ಅದು ಪರಮೇಶ್ವರನ ಸಮಾನವೇ ಆಗಿದೆ ಎಂಬುದನ್ನ ಜ್ಞಾನಿಗಳು ಅರಿತಿದ್ದಾರೆ. ಅಲ್ಲಿ ನೀರು ಮೇಲೆ ಕೆಳಗೆ ಹಾಗೂ 8 ದಿಕ್ಕುಗಳಲ್ಲಿ ಸುತ್ತುವರಿದಿದ್ದು ಅದು ಪರಮೇಶ್ವರನ ಸಮಾನವೇ ಆಗಿದೆ ಎಂಬುದನ್ನ ಜ್ಞಾನಿಗಳು ತಿಳಿಸ್ತಾರ. ಮತ್ತೆ ಅದು ಎಲ್ಲಿ ನೀರು ಬರ್ತದಂದ್ರ, ಇಲ್ಲಿ ನಾವು ಸಾಮಾನ್ಯ ಸ್ಥಿತಿ ಒಳಗಿದ್ದಾಗ ಇದು ಯೋಗ ಒಂದೊಂದ್ ದಿವಸ ಯಾವಾಗಾರ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದಾಗ ಪರಿಚಯ ಆಗ್ತದ. ನಾವ್ ಈ ಸಾಮಾನ್ಯ ಸ್ಥಿತಿ ಒಳಗಿದ್ದಾಗ ನಮ್ಮ ಕೆಳ ವಸಡುಗಳಲ್ಲಿ ಲಾಲಾರಸ ಬರ್ತದ. ಅದೇ ನಾವು ಯೋಗದೊಳಗ ಭೂಮಧ್ಯ ಸ್ಥಾನದೊಳಗ ದೃಷ್ಟಿ ಇಟ್ಟು ಆ ಯೋಗದೊಳಗ ನಾವು ಕುಂತಾಗ ಮನಸ್ಸು ಏಕಾಗ್ರತೆ ಆದಂತಲ್ಲ ನಮ್ಮ ಅಂಗಳ ಮೇಲ್ಭಾಗದಿಂದ ಅದು ನೀರು ಬರ್ತದ. ಅದು ನೀರು ಬಂದದ್ದು ಅದನ್ನ ನುಂಗಿದ್ರ ಬರ್ತದ. ಒಂದ್ 8-10 ನಿಮಿಷ ಆದ್ಮೇಲೆ ಅದು ಆ ಯೋಗದೊಳಗ್ ಗಟ್ಟಿ ಆದಂಗ್ ಬರ್ತದ. ಅದು ಬಂದದ್ದು ಅದನ್ನ ನುಂಗಿದ್ರೆ ನಮಗೆ ಊಟ ಮಾಡಿದಷ್ಟು ಆನಂದ ಆಗ್ತದ, ಊಟ ಮಾಡಿದಷ್ಟು ಎನರ್ಜಿ ಬರ್ತದ. ಆ ನೀರಿನಿಂದನೇ ವರ್ಷಗಟ್ಲೆ ಕುಂದ್ರಬಹುದು. ಅದು ಸತ್ಯ ಅದ. ಅದರ ಆಧಾರದ ಮೇಲೆ ಇಂದಿನ ಮಹಾತ್ಮರು ಯೋಗೇಶ್ವರರು ಎಷ್ಟೋ ವರ್ಷಗಳ ಕಾಲ ಕುಂತಿರ್ತಾರ. ಇಲ್ಲಿ ಅದನ್ನ ಹೇಳ್ತಾರ, ನೀರು ಬರ್ತದಂತ. ಇದನ್ನ ನಾನು ಒಂದ್ಸಲ ಪ್ರಯೋಗ ಮಾಡಿದ್ದೆ. ಇದು ಸತ್ಯ ಅದ.
ಯಾರ್ ಬೇಕಾದ್ರೆ ಅದನ್ನ ಪ್ರಯತ್ನ ಮಾಡ್ಬೋದು. ಆ ದೃಷ್ಟಿ ನಮಗೆ ಏಕತ್ವವಾದಾಗ ಆ ಅಂಕಳ ಮೇಲ್ಭಾಗದಿಂದ ಅದು ನಮ್ಮೊಳಗ ಇಲ್ಲಿ 8 ದಿಕ್ಕುಗಳಿಂದ ಸುತ್ತುವರೆದಿದ್ದು ಅದು ನೀರ್ ಬರ್ತದ ಅಂತ ಹೇಳ್ತಾರ. ಅದು ಅಮೃತಕ್ಕ ಅಥವಾ ಪರಮೇಶ್ವರನಿಗೆ ಸಮಾನವೇ ಆಗಿದೆ ಎಂಬುದು ಜ್ಞಾನಿಗಳು ಅರಿತಿದ್ದಾರೆ. ಅದು ಪರಮಾತ್ಮನಿಗೆ ಅಂದ್ರ ಶಿವನಿಗೆ ಶಕ್ತಿ ಸ್ವರೂಪಕ್ಕೆ ಅದು ಸಮಾನ ಆಗೈತಿ, ಶಕ್ತಿಗೆ ಶಿವಶಕ್ತಿಗೆ ಸಮಾನವಾಗೈತಿ ಅನ್ನೋ ವಿಚಾರವನ್ನ ತಿಳಿಸ್ತಾರ. ಇದು ನಮ್ಮೊಳಗ ಯೋಗದ ದೃಷ್ಟಿಯಿಂದ ತಿಳಿಯುವಂತದ್ದು. ಎಂತ ಯೋಗ ಅಂದ್ರ ಅಲ್ಲಿ ಯಾವುದೇ ಮಂತ್ರ ಇಲ್ಲ, ತಂತ್ರ ಇಲ್ಲ, ಅಹಂ ಬ್ರಹ್ಮಾಸ್ಮಿ ಇಲ್ಲ, ಯಾವುದಿಲ್ಲ. ಸುಮ್ಮನ ಆ ದೃಷ್ಟಿ ಒಳಗ ಸುಮ್ಮನಿರಲು ನೀನು ಅಂತ ಹೇಳ್ತದ ವಿಚಾರ. ಆ ವಿಚಾರದೊಳಗ ನಾವು ಸುಮ್ಮನ ಅಲ್ಲಿ ಇದ್ದೀವಿ ಅಂದ್ರ ನಮ್ ಮನಸ್ಸು ಅದ್ರೊಳಗ ಹೋಗ್ತದ. ಆ ಉಸಿರಿನ ಮುಖಾಂತರ ಗಮನ ಕೊಟ್ ಆ ಉಸಿರಿನ ಕೂಟಾಗ ಮನಸ್ಸು ಇಳಿಸಿ ಆ ಭ್ರೂಮಧ್ಯ ಸ್ಥಾನದೊಳಗೆ ನಿಲ್ಲಿಸಿದಾಗ ಅಲ್ಲಿ ಆಗ್ತದ. ಅವೆಲ್ಲವೂ ಕೂಡ ಇಲ್ಲಿ ಅನುಭವ ಆಗ್ತದ ಅನ್ನೋ ವಿಚಾರವನ್ನ ಇಲ್ಲಿ ತಿಳಿಸ್ತಾರ. ಇದಕ್ಕ ಸೋಹಂ ಭಾವದಿಂದನೇ ಸಾಧ್ಯ ಆಗ್ತದ. ನಾವು ಹೊರಗೆ ಏನೆಲ್ಲ ಭಾವ ಇಟ್ಕೊಂಡ್ ಮಾಡ್ತವಿ ಅಥವಾ ಮನಸ್ಸು ಹೊರಗೆ ಹೋತಂದ್ರ ಅದರ ಸ್ಥಿತಿ ಗಟ್ಟಿ ಆಗೋದಿಲ್ಲ. ನೋಡಿ 15-20 ಈಗ ಈ ನೀರು ಅನಂತ ಪಾತ್ರೆಗಳಲ್ಲಿ ತುಂಬಿರುವುದು ಎಲ್ಲಿ ಸೋನಿಗೆ ಹೋಗಿದೆ ಮತ್ತು ಎಷ್ಟು ನೀರು ಸಂಸ್ಕಾರಕ್ಕಾಗಿ ವೆಚ್ಚವಾಗುತ್ತದೆ. ಒಂದು ಪಾತ್ರೆಯಲ್ಲಿ ಅದು ಕಹಿ, ಮತ್ತೊಂದರಲ್ಲಿ ಸಿಹಿ ಹಾಗೂ ಬೇರೆ ಬೇರೆ ಪಾತ್ರೆಗಳಲ್ಲಿ ಖಾರ, ಒಗರು, ಉಪ್ಪು ಮುಂತಾಗಿ ಮಾರ್ಪಡುವುದು. ಅದು ಯಾವ ಪದಾರ್ಥದಲ್ಲಿ ಕೂಡುವುದೋ ಅದರೊಡನೆ ಅದೇಯಾಗಿ ಕೂಡಿಕೊಳ್ಳುವುದು. ಅಂದ್ರ ಇಲ್ಲ ನೀರು ಬಂತು ಅಂದ್ರ ಅದಕ್ಕೆ ಕೆಲವ್ರು ಮಹಾತ್ಮರ ಸಿದ್ಧಿಗಳು ಅಂತ ಹೇಳ್ತಾರ. ಅದು ಹೆಂಗ್ ಹೋಗತ್ತ ಹಂಗಂಗ ಆಗ್ತದ. ಈಗ ನೀರಿಂದ ಉದಾಹರಣೆ ಕೊಡ್ತಾರ. ಇಲ್ಲಿ ಹೊರಗೆ ನೀರಿಗೆ ಕರಿ ಕಲರ್ ಹಾಕಿದ್ರೆ ನೀರ್ ಕರ್ಗಾಗ್ತದ, ಬಿಳಿ ಕಲರ್ ಹಾಕಿದ್ರೆ ಬಿಳಿ ಆಗ್ತದ, ಕೆಂಪು ಕಲರ್ ಹಾಕಿದ್ರೆ ಕೆಂಪು ಆಗ್ತದ, ಸಿಹಿ ಹಾಕಿದ್ರೆ ಸಿಹಿ ಆಗ್ತದ, ಖಾರ ಹಾಕಿದ್ರೆ ಖಾರ ಆಗ್ತದ. ಅದ್ ಹೆಂಗ್ ಮಾರ್ಪಡ್ತದ. ಇಲ್ಲಿ ಮನಸ್ಸು ಕೂಡ ಆ ಸ್ಥಿತಿ ಒಳಗ ಅಲ್ಲಿ ಮುಟ್ಟಿದಾಗ ಅದು ಕೂಡ ತಾನು ಹೆಂಗ್ ಆಗ್ತದ ಹಂಗಂಗ ಮಾರ್ಪಡ್ತಾ ಹೋಗ್ತದ. ಅವ್ರು ಆ ಸಾಧಕರ ಮನಸ್ಥಿತಿ ಕೆಲವರು ಪವಾಡಗಳನ್ನ ತೋರ್ಸಕ್ ಹೋಗ್ತಾರ. ಅಣಿಮ, ಗರಿಮ, ಲಗಿಮ ಅಂತ ಏನ್ ಹೇಳ್ತಾರಲ್ಲ, ಸಣ್ಣದ್ರಲ್ಲಿ ಅತಿ ಸಣ್ಣದಾಗೋದು, ದೊಡ್ಡದ್ರಲ್ಲಿ ಅತಿ ದೊಡ್ಡದಾಗೋದು, ಹಗುರ ಆದ್ರ ಅತಿ ಹಗುರ ಆಗೋದು, ಭಾರವಾದ್ರ ಅತಿ ಭಾರ ಆಗೋದು, ಗಾಳಿ ಆದ್ರ ಗಾಳಿ ಆಗೋದು, ಇಂಥವೆಲ್ಲವೂ ಕೂಡ ಅದಾಗ್ತದ. ಹಾಗೆ ಅದರೊಡನೆ ಅದೇಯಾಗಿ ಕೂಡಿಕೊಳ್ಳುವುದು. ಆಳ ಭೂಮಿಯಲ್ಲಿ ಆಳವಾಗಿ ಒಳ ಸೇರುವುದು. ಈ ನೀರು ವಿಷದಲ್ಲಿ ವಿಷವೇ, ಅದು ಅಮೃತದಲ್ಲಿ ಆದರೂ ಆ ರೂಪದಿಂದಲೇ ಕೂಡಿಕೊಳ್ಳುವುದು. ಇದು ವಿಷದ ಜೊತೆಗೆ ವಿಷ ಆಗ್ತದ, ಅಮೃತದ ಜೊತೆಗೆ ಅಮೃತ ಆಗ್ತದ. ಅದು ಯಾವ್ದ್ರ ಜೊತೆ ಕೂಡ್ತದ ಹಂಗಾಗ್ತದ ಅನ್ನಂಗ ಇಲ್ಲಿ ಮನವು ಕೂಡ ಅಂತರಂಗದೊಳಗ ವಿಚಾರದೊಳಗ ಮುಂದುವರೆದಂತಲ್ಲ ಅದು ಯಾವ್ದ್ರ ಕಡೆ ಇಚ್ಛೆ ಇರ್ತದೋ ಅದೇ ಆಗ್ತದೆ ಅನ್ನೋ ವಿಚಾರವನ್ನ ಇಷ್ಟು ತಿಳಿಸ್ತಾರ ಪ್ರಜೆ. ಇನ್ನು ಉಳಿದ ಭಾಗವನ್ನ ಮತ್ತೆ ನಾಳೆ ನೋಡೋಣ. ಎಲ್ಲರಿಗೂ ಶರಣಾರ್ಥಿ ಪ್ರಜೆ. ಶರಣಾರ್ಥಿ.